ನಮ್ಮ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಟೌನ್ ಹಾಲ್ ಸರ್ಕಲಿಂದ DC ಕಚೇರಿವರೆಗೆ ನಾವು ಪಂಜಿನ ಮೆರವಣಿಗೆಯನ್ನು ಮಾಡಿದ್ವಿ. ಏನು ರಾಜ್ಯ ಸರ್ಕಾರದ ನಡೆ ಇದೆ, ರೈತರ ಸಮಸ್ಯೆಗಳನ್ನು ಕುರಿತು ಈಗಾಗಲೇ 3 ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ. ಸೌಜನ್ಯಕ್ಕಾದರೂ ಕುಂತು ರೈತರ ಜೊತೆ ಮಾತಾಡೋ ಅಂಥ ಕನಿಷ್ಠ ಸೌಜನ್ಯವನ್ನು ಮುಖ್ಯಮಂತ್ರಿಗಳು ತೋರಿಸ್ತಾ ಇಲ್ಲ. ನಾವು ಸಿದ್ದರಾಮಯ್ಯನ ಬಗ್ಗೆ ಭಾಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ. ಒಬ್ಬ ಸಮಾಜವಾದಿ ಚಳವಳಿಯಿಂದ ಬಂದಂಥ ಮುಖ್ಯಮಂತ್ರಿಗಳು ಜನಪರ ಚಳವಳಿಗಳ ಬಗ್ಗೆ ಭಾಳ ಗೌರವ ಇದೆ. ಇವತ್ತು ಅವ್ರಿಗೆ ಮರ್ಯಾದೆಯನ್ನು ಕೊಟ್ಟು ನಡ್ಕೊಳ್ತಾರೆ ಅಂತ ನಾವು ಭಾವಿಸಿದ್ವಿ. ಆದರೆ ನಾನು ನೋಡಿದಾಗೆ ಏನು ಅರಸೀಕೆರೆಯಿಂದ ನಾವು ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ಅವತ್ತು ಸಹ 1 ನಿಮಿಷಗಳ ಕಾಲ ಸುಮ್ಮನೆ ನಿಂತು ಮಾತಾಡಿದ್ರು ಬಿಟ್ಟರೆ ಯಾವುದೇ ಸ್ಪಷ್ಟವಾದಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಕಳೆದ ಏನು ಸುವರ್ಣಸೌಧಿಗೆ ಮುತ್ತಿಗೆ ಕಾರ್ಯಕ್ರಮ ಇತ್ತು ಬೆಳಗಾಮಲ್ಲಿ, ಅವತ್ತು ಸಹ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಸಹ ಅವರು ಯಾವುದೇ ಥರದ ಸೌಜನ್ಯ ಹೋಗ್ತಾದರೂ ಕುಂತು ಮಾತಾಡುವಂಥ ವ್ಯವಧಾನವನ್ನು ಇಲ್ಲ. ಏನು ನನ್ನ 21ನೇ ತಾರೀಕು ಸಿದ್ಧಗಂಗಾ ಮಠದಲ್ಲಿ ಏನು ಜಿಲ್ಲಾಡಳಿತ ರೈತರ ಒಂದು ಸಭೆಯನ್ನು ಮುಖ್ಯಮಂತ್ರಿಗಳ ಜೊತೆ ಏರ್ಪಡಿಸಿತ್ತು. ಆ ಸಂದರ್ಭದಲ್ಲೂ ಸಹ ಏನು 25 ರೈತ ಮುಖಂಡರಿಗೆ ಚೇರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರು ಸಹ ಸಹೋದ್ಯೋಗಿಗಳಿಗೆ 5 ಚೇರನ್ನು ಹಾಕಿದ್ರು. ಕುಂತು 5 ನಿಮಿಷಗಳ ಕಾಲ ಮಾತಾಡುವಂಥ ಸೌಜನ್ಯವನ್ನು ತೋಲಿಲ್ಲ. ಇಂಥ ಮುಖ್ಯಮಂತ್ರಿ ನಮಗೆ ಬೇಕಾ? ರೈತರ ಪರವಾದ ಚಿಂತನೆ ಇಲ್ಲ, ಜನಪರವಾದಂಥ ಕಾರ್ಯಕ್ರಮಗಳಿಲ್ಲ. ಇವತ್ತು ಕಳೆದ 2 ವರ್ಷಗಳಲ್ಲಿ ರೈತರು ಲಕ್ಷಾಂತರ ಟನ್ ಕೊಬ್ಬರಿಯನ್ನು 6,000 7,000ಕ್ಕೆ ಮಾರಿ ಇವತ್ತಿರುವಂಥ ಬಂಗಾರವನ್ನೆಲ್ಲ ತಗೊಂಡೋಗಿ ಅಡ ಇಟ್ಟಿದ್ದಾರೆ. ಇವತ್ತು ತುಮಕೂರು ಜಿಲ್ಲೆಯನ್ನು ಸಮೀಕ್ಷೆ ಮಾಡಿ ಎಲ್ಲ ಬ್ಯಾಂಕ್ಗಳಲ್ಲಿ 106 kg ಬಂಗಾರ ಇದೆ. 6,000 7,000ಕ್ಕೆ ಸಿಕ್ಕಿ ಇವತ್ತು ಸಾಲದ ಸುಳಿಗೆ ಸಿಕ್ಕಿದ್ದಾರೆ. ಬರಗಾಲ ಇದೆ. ಅಯ್ಯ ಸಿದ್ದರಾಮಣ್ಣ 3,000 ಕೊಡಿ ಅಂತ ಭಿಕ್ಷೆ ಬೇಡ್ದಂಗೆ ಕೇಳ್ತಾ ಇದ್ದೀವಿ. ನಾನು ಕೊಟ್ಟಿಲ್ವಾ 1,500? ಈ ದಿಮಾಕಿನ ಮಾತು. ಇಂಥ ದಿಮಾಕ್ ಮಾಡುವಂಥ ಮುಖ್ಯಮಂತ್ರಿಗಳು ಭಾಳ ಜನ ನಾವು ಕಂಡಿದ್ದೀವಿ. ಈ ದಿಮಾಕ್ ಜಾತಿ ದಿನ ನಡೆಯೋದಿಲ್ಲ. 24ರ ಚುನಾವಣೆಯಲ್ಲಿ ಈ ದಿಮಾಕಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬರುವ 29ನೇ ತಾರೀಕು ಏನು ಮುಖ್ಯಮಂತ್ರಿಗಳು ತುಮಕೂರಿಗೆ ಬರ್ತಾ ಇದ್ದಾರೆ, ಅವತ್ತು ನಾವು ಕಪ್ಪು ಬಾವುಟವನ್ನು ಈ ಮುಖ್ಯಮಂತ್ರಿಗೆ ಬೀಸ್ತೀವಿ. ಕಪ್ಪು ಬಾವುಟದ ಚಳವಳಿ, ರೈತ ಚಳವಳಿಗಾರರು ಕರ್ನಾಟಕದ ಮೂಲೆಗಳಿಂದ ಬಂದು ತುಮಕೂರು ನಗರದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ. ಈಗಲಾದರೂ ಎಚ್ಚೆತ್ತು ರೈತ ಮುಖಂಡರ ಸಭೆಯನ್ನು ಕರೆದು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿ ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ತೆಂಗು ಬೆಳೆಗಾರರ ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾನೆ. ಈ ರಾಜ್ಯ ಸರ್ಕಾರ ಚುನಾವಣೆಯ ಪೂರ್ವದಲ್ಲಿ ನಮ್ಮ ಸರ್ಕಾರ ಬಂದರೆ 15,000 ಕೊಡ್ತೇವೆ ಅಂತ ಹೇಳಿ ಏನು ಇವತ್ತು ಇದ್ರ ರಾಜ್ಯದ ತುಂಬ ಹೇಳಿಕೆ ಬಂದರು. ಇವತ್ತು ಆ ಮಾತನ್ನು ತಪ್ಪಿರುವ ರಾಜ್ಯ ಸರ್ಕಾರ ಇವತ್ತು ಏನು ಉಪಮುಖ್ಯಮಂತ್ರಿಗಳು 15,000 ಕೊಡ್ತೀವಿ ಅಂತ ಹೇಳಿ ಮಾತಿಗೂ ಹೇಳಿಕೆ ಬಂದಂಥ ಮಾತನ್ನು ಮೀರಿ ಇವತ್ತು 1,250 ರೂಪಾಯಿ ಕೊಟ್ಟು ಏನು ಬೆಂಬಲ ಇದನ್ನು ಪ್ರೋತ್ಸಾಹ ಧನವನ್ನು ಈಗ 250 ಜಾಸ್ತಿ ಮಾಡಿ ನಾವು 1,500 ಕೊಡ್ತೀವಿ ಅಂತ ಹೇಳಿ ಇವತ್ತು ಮಾತಿಗೆ ನುರುಕಿ ಇರೋದ್ರಿಂದ ಇವತ್ತು ಪಂಜಿನ ಮೆರವಣಿಗೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಟ್ಟಿಸ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಏನು ಹೋದ ಸರ್ಕಾರಕ್ಕೆ ಪಾಠವನ್ನು ಕಲಿಸಿತ್ತು ರೈತ ಕುಲ, ಅದನ್ನು ಮತ್ತೆ ಇವರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ನಾನು 2 ಮಾತು